ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಕ್ಷಣಗಣನೆ. ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ? ಕಾಂಗ್ರೆಸ್ ಸೈನಿಕನಿಗೆ ಜಯ ಸಿಗುತ್ತಾ? ಚನ್ನಪಟ್ಟಣದಲ್ಲಿ ಸೋತ್ರೆ ನಾನೇ ಸೋತಂತೆ ಎಂದ ಡಿಕೆ. ಈ ಸುದ್ದಿಗಳನ್ನು ನೋಡೋಣ. ಚನ್ನಪಟ್ಟಣ ಯಾರಿಗೆ? ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದ ಉಪಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಮತ ಎಣಿಕೆಗಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಿಸಲ್ಟ್ ಏನಾಗಲಿದೆಯನ್ನೋ ಕಾತರ ಜನರಿಗಿದ್ರೆ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ರಾಜ್ಯದ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದರೂ ಚನ್ನಪಟ್ಟಣದಲ್ಲಿ ಈ ಬಾರಿ ಜಿದ್ದಾಜಿದ್ದಿ ಜೋರಾಗಿತ್ತು. 2018ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸೋಲು, 2023ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸೋಲು, ಹೀಗೆ 2 ಸೋಲು ಕಂಡಿದ್ದ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರುವ ಸಿಪಿ ಯೋಗೇಶ್ವರ್ಗೆ ಕೂಡ ಈ ಚುನಾವಣೆ ಅಗ್ನಿ ಪರೀಕ್ಷೆ ಆಗಿದೆ. ನಿಖಿಲ್ ಯೋಗೇಶ್ವರ್ ಅಭ್ಯರ್ಥಿಯಾದರೂ ಇದು ಎಚ್ಡಿಕೆ ಮತ್ತು ಡಿಸಿಎಂ ಡಿಕೆ ನಡುವಿನ ಯುದ್ಧವೇ ಆಗಿತ್ತು. ಈ ಹೈ ವೋಲ್ಟೇಜ್ ಕ್ಷೇತ್ರದ ಫಲಿತಾಂಶ ಇಂದು ಹೊರಬೀಳಲಿದೆ. ನಿಖಿಲ್ಗೆ 2 ಚುನಾವಣೆಯಲ್ಲಿ ಸೋತಿರುವ ಅನುಕಂಪವಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ ಈ ಬಾರಿ ಜೋರಾಗೇ ಇತ್ತು. ಕ್ಷೇತ್ರದಲ್ಲಿ ನಿಖಿಲ್ ಯಾರಿಗೂ ಟೀಕೆ ಮಾಡದೆ ಪ್ರಚಾರವನ್ನ ಮಾಡಿದ್ರು. ಈ ನಡುವೆ ಕುಮಾರಸ್ವಾಮಿ ವಿರುದ್ಧ ಜಮೀರ್ ಕೊಟ್ಟ ಹೇಳಿಕೆ ಭಾರಿ ಸಂಚಲನ ಸೃಷ್ಟಿಸಿದ್ದಲ್ಲದೆ ಮತಬುಟ್ಟಿಗೆ ಒಳೆ ಇಟ್ಟುಕೊಟ್ಟಿರುವ ಸಾಧ್ಯತೆಯೂ ಇದೆ ಎನ್ನಲಾಗ್ತಿದೆ. ಜೊತೆಗೆ ಎಚ್ಡಿ ದೇವೇಗೌಡರ ಸತತ ಪ್ರವಾಸ, ಭರ್ಜರಿ ಭಾಷಣ, ಹಿಂದುಳಿದ ಸಮುದಾಯದ ಮುಖಂಡರ ಜೊತೆ ಸಂಪರ್ಕ, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಒಗ್ಗಟ್ಟಿನ ಮಂತ್ರ ನಿಖಿಲ್ಗೆ ವರವಾಗಬಹುದು ಅಂತ ಚರ್ಚೆ ನಡೆಯುತ್ತಿದೆ. ನಿಖಿಲ್ಗೆ ಮೈನಸ್ ಪಾಯಿಂಟ್ ಅಂದ್ರೆ ಕುಟುಂಬ ರಾಜಕಾರಣ ಮತ್ತು ಕೊನೆ ಕ್ಷಣದಲ್ಲಿ ಸ್ಪರ್ಧೆ ಮಾಡಿರೋದು ಅಲ್ಲದೆ ಕುಮಾರಸ್ವಾಮಿ ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಂಡ್ಯ ಸಂಸದ ಸ್ಥಾನಕ್ಕೆ ಹೋಗಿರುವ ಅಂಶ ಕೂಡ ಇದೆ. ಇನ್ನು ಯೋಗೇಶ್ವರ್ಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಅನುಕಂಪ ನಿಖಿಲ್ಗೆ ಮೈನಸ್ ಆಗಲಿದೆ ಅನ್ನೋ ಚರ್ಚೆ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ತಳಮಟ್ಟದಲ್ಲಿ ಬಿಜೆಪಿಯಿಂದ ಅಷ್ಟಾಗಿ ಸಹಕಾರ ಸಿಗದೆ ಹೋಗಿರುವ ಸಾಧ್ಯತೆ ಇದೆ. ಅಂತಿಮವಾಗಿ ಅವರದ್ದೇ ಕುಟುಂಬದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ ವಿಚಾರವು ನಿಖಿಲ್ಗೆ ಮೈನಸ್ ಆಗಬಹುದು ಅನ್ನೋ ಚರ್ಚೆ ಕ್ಷೇತ್ರದಲ್ಲಿ ಹರಿದಾಡ್ತಿದೆ. ಚನ್ನಪಟ್ಟಣದಲ್ಲಿ 2 ಬಾರಿ ಸೋತಿರುವ ಅನುಕಂಪ ಯೋಗೇಶ್ವರ್ಗೆ ಕೈ ಹಿಡಿಯಬಹುದು. ಇಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಯೋಗೇಶ್ವರ್ ತನ್ನದೇ ಆದ ವೈಯಕ್ತಿಕ ವರ್ಚಸ್ಸಿದೆ. ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರೋದ್ರಿಂದ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗಬಹುದು. ಜೊತೆಗೆ ಡಿಕೆ ಬ್ರದರ್ಸ್ ಸಿಪಿ ಯೋಗೇಶ್ವರ್ ಬೆನ್ನಿಗೆ ನಿಂತಿರೋದು, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಒಗ್ಗಟ್ಟು ಪ್ರದರ್ಶನ ಸೇರಿದಂತೆ ಹಲವು ವಿಚಾರಗಳು ಸಿಪಿವೈಗೆ ಬಲವಾಗಬಹುದು. ಪ್ರಚಾರದ ವೇಳೆ ಎಚ್ಡಿ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಕೊಟ್ಟ ಹೇಳಿಕೆ ದೊಡ್ಡ ಡ್ಯಾಮೇಜ್ ಆಗಿದ್ದು, ಜಮೀರ್ ಹೇಳಿಕೆಯಿಂದ ಒಕ್ಕಲಿಗರ ಮತ ಸಿಗದಿರಬಹುದು. ಅಲ್ಲದೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದು ಹಾಗೂ ಪಕ್ಷಾಂತರಿ ಎಂಬ ಹಣೆಪಟ್ಟಿ ಸೈನಿಕನಿಗೆ ಮೈನಸ್ ಆಗಿದೆ. ಜೊತೆಗೆ ಕಾಂಗ್ರೆಸ್ ಸೇರಿದ ಮೇಲೆ ತಳಮಟ್ಟದಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರೋದು ಹಾಗೂ ಸಂಪೂರ್ಣ ಜವಾಬ್ದಾರಿಯನ್ನ ಡಿಕೆ ಬ್ರದರ್ಸ್ ಮೇಲೆ ಬಿಟ್ಟಿದ್ದು ಯೋಗೇಶ್ವರ್ಗೆ ಮೈನಸ್ ಆಗಬಹುದು ಅನ್ನೋ ಚರ್ಚೆ ನಡೆಯುತ್ತಿದೆ. ಚನ್ನಪಟ್ಟಣ ಫಲಿತಾಂಶದ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ, ಚನ್ನಪಟ್ಟಣದಲ್ಲಿ ಸೋತ್ರೆ ನಾನೇ ಸೋತಂಗೆ ಎಂದಿದ್ದಾರೆ. ನಾನು ಹಿಂದೆನೆ ಹೇಳಿದ್ದೀನಿ, ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ಅಂತ. ಈಗಲೂ ಅದನ್ನೇ ಹೇಳ್ತೀನಿ. ಅಲ್ಲಿ ನಂದೇ ಮುಖ, ನಾನೇ ಅಭ್ಯರ್ಥಿ. ಅಲ್ಲಿ ಸೋತ್ರೆ ನಾನೇ ಸೋತಂತೆ ಅಂತ ಹೇಳಿದ್ದಾರೆ. ಹೌದು, ನಾನೇ ಕ್ಯಾಂಡಿಡೇಟ್. ಸೋಲ್ ಒಳ್ಳೆ ಕತೆ, ಗೆಲ್ತೀವ್ರಿ. ಸೋತ್ರ ನಾನೇ ಸೋತಂಗೆ, ಸೋತ್ರ ನಾನೇ ಸೋತಂಗೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲೂ ಗೆಲ್ಲುತ್ತೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಷ್ಟು ಅಂತರದಿಂದ ಗೆಲ್ತೇವೆ ಅಂತ ಹೇಳಲು ಸಾಧ್ಯವಿಲ್ಲ, ನನಗೆ ಶಾಸ್ತ್ರ ಹೇಳಲು ಬರಲ್ಲ ಅಂತ ಹೇಳಿದ್ದಾರೆ. ಶಾಸ್ತ್ರ ಹೇಳಕ್ಕಾಗ್ತದೆ, ಗೆಲ್ತೀವಿ ಅಂತ ಅಷ್ಟೇ ಬರೀಬೇಕು.
ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಜನರು ಈಗಾಗಲೇ ತೀರ್ಪು ಕೊಟ್ಟಾಗಿದೆ ಅನ್ನೋ ಮೂಲಕ ಗೆಲುವು ತಮ್ಮ ಪುತ್ರ ನಿಖಿಲ್ಗೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚನ್ನಪಟ್ಟಣದಲ್ಲಿ ಸೋಲ್ತೀವಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಹೇಳಿದ್ದಾರೆ ಅಂತ ಯೋಗೇಶ್ವರ್ ಮಾತನ್ನ ನೆನಪಿಸಿದ್ದಾರೆ. ನನಗೆ ಯಾವುದೇ ರೀತಿ ಅದರ ಬಗ್ಗೆ ಅನುಮಾನಗಳಿಲ್ಲ. ಜನ ಈಗಾಗಲೇ ತೀರ್ಮಾನ ಕೊಟ್ಟಿದ್ದಾರೆ, ಫಲಿತಾಂಶ ಕಾಯ್ತಾ ಇದೆ. ಚನ್ನಪಟ್ಟಣದಲ್ಲಿ ನಾವು ಹೇಳೋದ್ರಲ್ಲಿ ಕಾಂಗ್ರೆಸ್ ಪಕ್ಷನೇ ಅವರಲ್ಲೇ ಕೂಡ ಇವತ್ತು ಆ ವಿಶ್ವಾಸ ಉಳ್ಕೊಂಡಿಲ್ಲ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ.